ಸರ್ ಬೆಂಗಳೂರು ಬ್ಲಾಸ್ಟರ್ಸಲ್ಲಿ ಆಡ್ತಾ ಇದ್ದೀರಾ, ಹೆಂಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿ ಅನಿಸ್ತಿದೆ. ತುಂಬ ಖುಷಿ ಆಯಿತು ಇವರು ನನ್ನ ಮೇಲೆ ನಂಬಿಕೆ ತೋರಿಸಿ ತೊಗೊಂಡಿರೋದಕ್ಕೆ. ಮತ್ತು ತುಂಬ ಒಳ್ಳೆ ಮಾತುಗಳು ಕೇಳಿದ್ದೀನಿ ಫ್ರಾಂಚೈಸಿ ಬಗ್ಗೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ ಪ್ಲೇಯರ್ಸ್ನ ಅಂತ. ಸೊ ಇವಾಗ ಹೋಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ಇವ್ರಿಗೆ ಕಪ್ ಗೆಲ್ಸೋಕ್ಕೋಸ್ಕರ ಏನಾಗುತ್ತೆ ನನ್ನ ಕಡೆಯಿಂದ ಸಹಾಯ ಅದು ಮಾಡಬೇಕಂತ ಇದ್ದೀನಿ ಅಷ್ಟೇ. ಸರ್ ಬೆಂಗಳೂರು ಬ್ಲಾಸ್ಟರ್ಸ್ ಅವರು ಇದುವರೆಗೆ ಆದರೂ ಕಪ್ ಗೆದ್ದಿಲ್ಲ, ಈ ಸರಿ ಕಪ್ ಅವ್ರದ್ದೇನಾ? ನೋಡೋಣ ಸರ್, ಇವರು ಪ್ರತಿ ವರ್ಷ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಕ್ವಾಲಿಫೈ ಆಗ್ತಾ ಬರ್ತಿದ್ದಾರೆ, 2 ಸತಿ ರನ್ನರ್ಸ್ ಅಪ್ ಆಗಿದ್ದಾರೆ, ಫೈನಲ್ಸ್ಗೆಲ್ಲ ಹೋಗ್ತಾ ಇರ್ತಾರೆ ಆನ್ ಅ ಕನ್ಸಿಸ್ಟೆಂಟ್ ಬೇಸಿಸ್. ಇಟ್ಸ್ ಜಸ್ಟ್ ದ್ಯಾಟ್ ಅದು ಒಂದು ಲಾಸ್ಟ್ ಸ್ಟೇಜ್ನ ನಾವು ಹೆಂಗೆ ಪಾರ್ ಮಾಡಬೇಕಂತ ನೋಡಬೇಕಷ್ಟೇ. ಅದು ಈ ವರ್ಷ ನಮ್ಮ ಟೀಮ್ ಚೆನ್ನಾಗಿದೆ, ಒಳ್ಳೆ ಬ್ಯಾಲೆನ್ಸ್ ಇದೆ. ಸೊ ನೋಡಬೇಕು ಹೆಂಗಾಗುತ್ತೆ ಅಂತ. ಸೊ ಹೋಪ್ಫುಲಿ ನಾವು ಈ ವರ್ಷ ಗೆಲ್ತೀವಿ. ಸರ್ ನೀವು IPL ಸಹಿತ ಆಡ್ಕೊಂಬಂದಿದ್ದೀರಾ, IPL ಅಲ್ಲಿ ಮತ್ತು ಮಹಾರಾಜ ಟ್ರೋಫಿಯಲ್ಲಿ ಆಡೋದ್ರಲ್ಲಿ ಏನು ವ್ಯತ್ಯಾಸ ಅನ್ಸುತ್ತೆ ಸರ್? ಜಾಸ್ತಿ ಏನಿಲ್ಲ, ಅದೇ IPL ಅಲ್ಲಿ ಅಂದರೆ ನೀವು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಆಡ್ತಾ ಇರ್ತೀರ. ಇಲ್ಲಿ ನೀವು ಅದೇ ನಮ್ಮ ಇಂಡಿಯಾ ಆಡಿರೋರು ಕರ್ನಾಟಕದ ತುಂಬ ಜನರಿದ್ದಾರೆ, ಅವ್ರ ಜೊತೆ ಆಡ್ತೀರಾ. ಅಲ್ಲಿ ಹೇಳೋ ಥರ ಇಲ್ಲಿ ಯಂಗ್ ಬಡ್ಡಿಂಗ್ ಟ್ಯಾಲೆಂಟ್ಸ್ ಫ್ರಮ್ ದ ಸ್ಟೇಟ್ ಅವ್ರಿಗೆ ಚಾನ್ಸ್ ಸಿಗುತ್ತೆ, ಅಲ್ಲಿ ಆಲ್ ಓವರ್ ದ ಕಂಟ್ರಿ ಸಿಗುತ್ತೆ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಇಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಅಲ್ಲಿ ಸ್ಕೌಟ್ಸ್ ನೋಡ್ತಾ ಇರ್ತಾರೆ, ಮತ್ತು ಅಲ್ಲೊಂದು ಅವಕಾಶ ಸಿಗುತ್ತೆ. ಮತ್ತು ಮಹಾರಾಜ ಟ್ರೋಫಿಗೆ ಆಡ್ತಾ ಇರೋವಂಥ ಯಂಗ್ ಪ್ಲೇಯರ್ಸ್ಗೆ ನೀವು ಹೇಳೋದಾದರೆ ಮುಂದೆ IPL ಆಗಲಿ ಇಂಟರ್ನ್ಯಾಷನಲ್ ಟೀಮ್ಗಾಗಲಿ ಆಡೋದಕ್ಕೋಸ್ಕರ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದರೆ ಅವ್ರಿಗೆ ಬೆಸ್ಟ್ ಆಗುತ್ತೆ ಅಂತ? ಅವ್ರೇನಿಲ್ಲ, ಅವರು ಏನು ಮಾಡ್ತಾ ಬಂದಿದ್ದಾರೆ ಅದರಿಂದನೇ ಅವ್ರು ಇಲ್ಲಿ ಗಂಟ ತಲುಪಿದ್ದಾರೆ. ಅವರು ಅದನ್ನೇ ಸೇಮ್ ಪರ್ಫಾರ್ಮೆನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅವರು ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಏನು ಚೇಂಜಸ್ ಏನು ಮಾಡೋದು ಬೇಡ. ಅವ್ರದ್ದು ಏನು ಸ್ಟ್ರೆಂತ್ಸ್ ಇದೆ ಅದನ್ನ ಬ್ಯಾಕ್ ಮಾಡ್ಕೊಂಡು, ಅವ್ರ ಸ್ಕಿಲ್ಸ್ನ ಬ್ಯಾಕ್ ಮಾಡ್ಕೊಂಡು ಅವ್ರು ಪರ್ಫಾರ್ಮ್ ಮಾಡಿದ್ರೆ ಆಯಿತು. ಸರ್ ಇವಾಗ ನೀವು IPL ಅಲ್ಲಿ ಆಡಬೇಕಾದ್ರೆ ಈಗ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಆಡ್ತಾ ಇರ್ತಾರೆ ಸರ್. ಅವಾಗ ನಮ್ಮ ಕನ್ನಡಿಗರು ಸಿಗ್ತಾರೆ, ಪ್ರಸಿದ್ಧ ಕೃಷ್ಣ ಅವರಾಗಿರ್ಬೋದು, ಯದಾರ್ಥ್ ಪಡಿಕಲ್ ಸರ್ ಆಗಿರ್ಬೋದು, KL ರಾಹುಲ್ ಅವರು ಆಗಿರ್ಬೋದು. ಅವಾಗ ಅವ್ರ ಜೊತೆ ನಿಮ್ಮ ಸಿಕ್ಕಾಗ, ಅದು ಮ್ಯಾಚ್ ಮಧ್ಯೆ ಸಿಕ್ಕಾಗ ಹೆಂಗೆ ಅನ್ಸುತ್ತೆ ಸರ್? ಅವಾಗ ನಿಮ್ಮ ಫೀಲಿಂಗ್ ಇರುತ್ತೆ, ಮತ್ತು ಅವಾಗೆಲ್ಲ ಜಾಸ್ತಿ ಕನ್ನಡದಲ್ಲೇ ಮಾತಾಡ್ತೀರಾ? ಹೌದು, ಕನ್ನಡದಲ್ಲೇ ಮಾತಾಡ್ತೀವಿ. ಫೀಲ್ ಏನಿಲ್ಲ, ಅದೇ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇರ್ತೀವಿ. ಸೊ ಏನಿಲ್ಲ, ಹಂಗೆ ಸುಮ್ಮನೆ ಒಂದು ಸ್ವಲ್ಪ ಹರಟೆ ಹೊಡಿತೀವಿ, ಒಂದು ಸ್ವಲ್ಪ ಮ್ಯಾಚ್ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಬೇರೆ ಏನಾದರೂ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಹಾಗೆ ನಾವು ನಮ್ಮ ಕೆಲಸ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ ಅಷ್ಟೇ. ಸರ್ ನೀವು ನೋಡಿದಂಗೆ ನಮ್ಮ ಕನ್ನಡಿಗರಲ್ಲಿ ಯಾರು ಜಾಸ್ತಿ ಹರಟೆ ಹೊಡೆಯೋದು, ಕಾಮಿಡಿ ಮಾಡೋದು ಮತ್ತು ಕಾಲು ಎಳೆಯೋ ಥರ ಮಾಡೋರು ಪ್ಲೇಯರ್ ಯಾರು? ಅದು ಶ್ರೇಯಸ್ ಗೋಪಾಲ್ ಅವರು. ಫುಲ್ ಸ್ಟ್ರಿಕ್ಟು, ಇದೇ ಥರ ಅವ್ರು ನೋಡಿ ಸೀನಿಯರು ಥರ ಸ್ಟ್ರಿಕ್ಟು ಅನ್ನೋಂಗಿದ್ರೆ ಮಯಾಂಕ್ ಅಗರ್ವಾಲ್. ವೈಶಾಖ್ ವಿಜಯ್ ಅವ್ರು ಹೆಂಗೆ ಸರ್? ಅವ್ರು ತುಂಬ ಚೆನ್ನಾಗಿರ್ತಾರೆ, ತುಂಬ ಫೈರಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಅಗ್ರೆಸಿವ್ ಬೌಲರು. ಸೊ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಅವನ ಜೊತೆ ಬೌಲಿಂಗ್ ಹಾಕೋದಕ್ಕೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ, ನಮ್ಮ ರೆಕಾರ್ಡ್ ಚೆನ್ನಾಗಿದೆ. ಸೊ ಹಂಗೆ ಮುಂದೆ ಹೋಗ್ತಾ ಹಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಕರ್ನಾಟಕ ರಂಜಿ ಟ್ರೋಫಿ ಗೆಲ್ಸೋದು ಒಂದು ಉದ್ದೇಶ ಇದೆ ನಮಗೆ.